ಅಂತ ಹೇಳೋದಕ್ಕೆ ಯಾವುದೇ ರೀತಿಯಾದಂತ ಪ್ರೂಫ್ಗಳು ಕೂಡ ಕಾಣಿಸ್ತಾ ಇಲ್ಲ. ಸಿದ್ಧಾರ್ಥ ಹೆಗಡೆ ನಿಗೂಢ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಎಫ್ಐಆರ್ ಅನ್ನ ದಾಖಲಿಸ್ತಾರ ಪೊಲೀಸರು ಅನ್ನೋದನ್ನ ಕಾದ್ ನೋಡ್ಬೇಕು. ಸಿದ್ಧಾರ್ಥ ಪತ್ರದ ಮೇಲೆ ಎಫ್ಐಆರ್ ದಾಖಲಾಗುತ್ತಾ? ಯಾಕೆಂದ್ರೆ ಅದೆಲ್ಲೋ ಒಂದ್ ಕಡೆ ಕೊನೆಯ ವಿದಾಯದ ಒಂದು ಪತ್ರ ಇದ್ದಂತೆ ಕಾಣಿಸ್ತಾ ಇತ್ತು. ಸಿಸಿಡಿ ನಿರ್ದೇಶಕರಿಗೆ ಕಡೆ ಪತ್ರವನ್ನ ಬರೆದಿದ್ರು ಸಿದ್ಧಾರ್ಥ್ ಅವರು. ಸಿಸಿಡಿ ಕೆಫೆ ಕಾಫಿ ಡೇಯ ನಿರ್ದೇಶಕರುಗಳಿಗೆ ಪತ್ರದಲ್ಲಿ ಐಟಿ ಇಲಾಖೆ ಡಿಜಿ ವಿರುದ್ಧ ಕೂಡ ಕಿರುಕುಳದ ಆರೋಪವನ್ನ ಮಾಡಲಾಗಿತ್ತು. ಅದರಲ್ಲಿ ಸಿದ್ಧಾರ್ಥ್ ಕಡೆ ಪತ್ರವನ್ನ ಸೂಸೈಡ್ ನೋಟ್ ಅಂತ ಪರಿಗಣಿಸ್ತಾರ ಪೊಲೀಸರು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮರಣೋತ್ತರ ಪರೀಕ್ಷೆಯಲ್ಲಿ ಯಾವ ರೀತಿಯಾದಂತ ವರದಿ ಬರುತ್ತೆ, ಅದಾದ್ಮೇಲೆ ಈ ಒಂದು ಪ್ರಕರಣವನ್ನ ದಾಖಲಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಐಟಿ ಇಲಾಖೆ ಡಿಜಿ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸ್ತಾರ ಪೊಲೀಸರು ಅನ್ನೋದನ್ನ ಕಾದು ನೋಡಬೇಕು. ಹಣ ವಾಪಸ್ಗೆ ಒತ್ತಡವನ್ನ ಹಾಕಿದವರ ವಿರುದ್ಧವೂ ಕೂಡ ಎಫ್ಐಆರ್ ಅನ್ನ ದಾಖಲು ಮಾಡಲಾಗುತ್ತಾ? ಸಿದ್ಧಾರ್ಥ್ ಕಡೆ ಪತ್ರವನ್ನ ಸೂಸೈಡ್ ನೋಟ್ ಆಗಿ ಪರಿಗಣಿಸ್ತಾರ ಪೊಲೀಸರು? ಅದನ್ನೇ ಪರಿಗಣನೆ ಮಾಡಿಕೊಂಡು ಆತ್ಮಹತ್ಯೆ ಅಂತ ವರದಿಯನ್ನ ಕೊಡ್ತಾರೆ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿದೆ. ಈಗಾಗಲೇ ಮೊದಲ ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು ಡ್ರೈವರ್ ನೀಡಿದಂತ ದೂರಿನ ಮೇರೆಗೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನರೇಂದ್ರ ಮಡಿಕೇರಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ನರೇಂದ್ರ, ಇಲ್ಲಿ ನೋಡ್ತಾ ಇದೀವಿ ಅಂದ್ರೆ ಒಂದು ಎಫ್ಐಆರ್ ಈಗ ಆಲ್ರೆಡಿ ದಾಖಲಾಗಿತ್ತು. ಈಗ ಆ ಒಂದು ಅಂದ್ರೆ ಇಮೇಲ್ ಅನ್ನ ಏನ್ ಕಳಿಸಿದ್ರು ಸಿಸಿಡಿ ನಿರ್ದೇಶಕರುಗಳಿಗೆ, ಅದನ್ನೇ ಪ್ರಮುಖವಾಗಿ ಆಧಾರವಾಗಿ ಇಟ್ಕೊಂಡು ಮತ್ತೊಂದು ಎಫ್ಐಆರ್ ಅನ್ನ ದಾಖಲು ಮಾಡ್ಕೊಳ್ತಾರ, ಸೂಸೈಡ್ ಲೆಟರ್ ಅಂತ ಪರಿಗಣನೆ ಮಾಡ್ತಾರ ಅಂತ? ಪೃಥ್ವಿ, ಈ ಕೇಸ್ ಅಲ್ಲಿ ಪ್ರಮುಖವಾಗಿ ನಾವು ನೋಡ್ಬೇಕಾಗಿದ್ದು ಏನು ಅಂತ ಹೇಳಿದ್ರೆ, ಇದು ಹೊರನೋಟಕ್ಕೆ ಸುಸೈಡ್ ಅಂತ ಹೇಳಿ ಕಂಡ್ರು ಕೂಡ ಎಲ್ಲೋ ಒಂದು ಕಡೆ ಸುಸೈಡ್ಗೆ ಪ್ರಚೋದನೆ ಇದೆ ಅನ್ನೋದು ಎದ್ದು ಕಾಣಿಸುತ್ತೆ. ಹಾಗಾಗಿ ಇಂಥ ಪ್ರಕರಣಗಳಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ನಾವು ಇನ್ಸಿಡೆಂಟ್ ಅನ್ನ ಪಕ್ಕವಾಗಿ ಇಟ್ಕೊಳ್ಳೋದೇ ಆದ್ರೆ ಈ ಡ್ರೈವರ್ ಕೊಟ್ಟಿರುವಂತಹ ಒಂದು ದೂರ ಏನಿದೆ, ಆ ದೂರು ಬಂದ ತಕ್ಷಣನೇ ಪೊಲೀಸರು ಏನ್ ಮಾಡ್ತಾರೆ, ಒಂದು ಮುಚ್ಚಳಿಕೆ ಪತ್ರವನ್ನ ಡ್ರೈವರ್ ಕಡೆಯಿಂದ ಬರ್ಸ್ಕೊಂಡು ಅದನ್ನ ಏನ್ ಮಾಡ್ತಾರೆ, ಎಫ್ಐಆರ್ ಆಗಿ ಪರಿವರ್ತಿಸ್ತಾರೆ. ಅಂದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಿಸ್ಸಿಂಗ್ ಕಂಪ್ಲೇಂಟ್ ಅಂತ ಹೇಳಿ ತಗೊಂಡ್ರು ಕೂಡ ಅದಕ್ಕೊಂದು ಎಫ್ಐಆರ್ ಅಂತ ಹೇಳಿ ಮಾಡ್ತಾರೆ. ಎಫ್ಐಆರ್ ಅನ್ನ ಮಾಡಿದ ನಂತರ ಅದ್ರ ಮೇಲೆ ತನಿಖೆಯನ್ನು ಸ್ಟಾರ್ಟ್ ಮಾಡಿರ್ತಾರೆ. ಆ ಹಂತದಲ್ಲೇ ನಿನ್ನೆ ಡಿಸಿಪಿ ಬಂದಿರೋದಾಗಿರ್ಬೋದು, ಅಥವಾ ಗೃಹ ಇಲಾಖೆಗೆ ಕೊಟ್ಟಂತ ಮಾಹಿತಿ ಆಗಿರ್ಬೋದು, ಅಥವಾ ಮುಖ್ಯಮಂತ್ರಿ ಕೊಟ್ಟಂತಹ ಏನು ಹೇಳಿಕೆಗಳನ್ನಾಗಿರ್ಬೋದು, ಎಲ್ಲವೂ ಕೂಡ ಆ ದೂರಿನ ಅನ್ವಯನೇ ಆಗಿರುತ್ತೆ. ಆ ದೂರಿನ ಅನ್ವಯನೇ ಇವರು ಹುಡುಕಾಟವನ್ನು ನಡೆಸಿದ್ದಾರೆ. ಆ ದೂರನ್ನು ಎಫ್ಐಆರ್ ಮಾಡಿರೋದಕ್ಕೆ ಆ 8ನೇ ಕಂಬದಲ್ಲಿ ಬಿದ್ದರು ಅಂತ ಏನು ಹೇಳಿದ್ರು, ಅದನ್ನು ಸಹ ಕೂಡ ಇಟ್ಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸಿದ್ಧಾರ್ಥ ಸಾಯೋಕ್ಕಿಂತ ಮುಂಚೆ 100 ಜನ ಏನು ಇಮೇಲ್ ಅನ್ನ ಬರೆದಿದ್ರು, ಅಂದ್ರೆ ನಿರ್ದೇಶಕರು ಸೇರಿದಂತೆ ಕಾಫಿ ಡೇ ಕುಟುಂಬಕ್ಕೆ ಒಂದು ಪತ್ರವನ್ನ ಬರೆದಿದ್ರು. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ರು, ಹಣದ ಮುಗ್ಗಟ್ಟು, ಅಂದ್ರೆ ತನಗೆ ಆಗಿರುವಂತಹ ಹಣದ ಮುಗ್ಗಟ್ಟು, ಆಮೇಲೆ ನನಗೆ ಬರ್ತಿದ್ದಂತಹ ಪ್ರೆಷರ್, ಇವೆರಡನ್ನೂ ಕೂಡ ಅಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ರು. ಆದ್ರೆ ಇಲ್ಲಿ ಪ್ರಮುಖವಾಗಿ 2017ರಲ್ಲಿ ನಡೆದಂತಹ ಐಟಿ ದಾಳಿಯ ವೇಳೆ ನನಗೆ ಬಹಳ ಕಿರುಕುಳ ಕೊಟ್ಟಂತಾರೆ, ಅಂದ್ರೆ ತುಂಬಾ ಒತ್ತಡ ಹಾಕದವರು ಅಂದಿನ ಐಟಿ ಡಿಜಿ ಅಂತ ಹೇಳಿದ್ದಾರೆ. ಅಂದ್ರೆ ಆ ಟೈಮ್ ನಲ್ಲಿ ಯಾರಿದ್ರು ಡಿಜಿ, ಅವರನ್ನು ಕೂಡ ಮೂಲವಾಗಿ ಇಟ್ಟುಕೊಂಡು ಮತ್ತೊಂದು ಎಫ್ಐಆರ್ ನ ದಾಖಲಿಸಿಕೊಳ್ಳಲೇಬೇಕಾಗತ್ತೆ. ಆದ್ರೆ ಅದನ್ನ ಹೆಚ್ಚುವರಿ ಎಫ್ಐಆರ್ ಆಗಿ ಮಾಡ್ತಾರೋ ಅಥವಾ ಹೊಸ ಎಫ್ಐಆರ್ ಆಗಿ ದಾಖಲೆ ಮಾಡ್ತಾರೋ ಅಂತ ಹೇಳೋದು ಪೊಲೀಸರಿಗೆ ಬಿಟ್ಟಂತ ಇದು. ಪೊಲೀಸರು ಗೃಹ ಇಲಾಖೆಯ ಜೊತೆ ಮಾತಾಡಿಕೊಂಡು ಈ ಎಫ್ಐಆರ್ ಅನ್ನ ದಾಖಲಿಸ್ತಾರೆ. ಈ ಎಫ್ಐಆರ್ ಅನ್ನ ದಾಖಲಿಸಿ ತದನಂತರ ಇದನ್ನ ತನಿಖೆಗೆ ಒಳಪಡಿಸ್ತಾರೆ. ಅಂದ್ರೆ ಒತ್ತಡಕ್ಕಿದ್ದಂತಹ ಕಾರಣಗಳು, ಯಾಕಂದ್ರೆ ಪೊಲೀಸರು ಇದನ್ನ ಕಾಮನ್ ಕೇಸ್ ಆಗಿ ಬಿಟ್ಬಿಡಕ್ಕಾಗೋದಿಲ್ಲ, ಯಾವುದೇ ಸಾಮಾನ್ಯ ಕೇಸ್ ತರ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಈಗ ತನಿಖೆಯನ್ನು ಕೈಗೊಳ್ಳಲೇಬೇಕಾಗತ್ತೆ. ತನಿಖೆಯನ್ನ ಕೈಗೊಂಡು ತದನಂತರ ಸಂಪೂರ್ಣ ವರದಿಯನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ಮತ್ತು ಗೃಹ ಇಲಾಖೆಗೆ ಕೊಡಬೇಕಾಗುತ್ತೆ. ಅಂದ್ರೆ ಇಡೀ ಪ್ರಕರಣದಲ್ಲಿ ಒತ್ತಡ ಎಲ್ಲಿಂದ ಸ್ಟಾರ್ಟ್ ಆಯ್ತು, ಅದಕ್ಕೆ ಸಂಬಂಧಿಸಿದಂತಹ ಲಿಖಿತ ದಾಖಲೆಗಳಾಗಿರ್ಬೋದು, ಫೋನ್ ಕಾನ್ವರ್ಸೇಷನ್ ಆಗಿರ್ಬೋದು, ಇಮೇಲ್ ಕಾನ್ವರ್ಸೇಷನ್ ಆಗಿರ್ಬೋದು, ಅಥವಾ ಆಪ್ತರು ಮತ್ತು ಹೆಂಡತಿ, ತಂದೆ, ತಾಯಿ, ಮಕ್ಕಳು ಇವ್ರ ಜೊತೆ ಅವ್ರು ಯಾವಾಗಾದ್ರೂ ಹೇಳ್ಕೊಂಡಿದ್ದಂತೆ, ಅದು ಹೇಳ್ಕೊಂಡಿದ್ದಾರೆ ಅಂತ ಹೇಳೋದು ಕೂಡ ಸ್ಟೇಟ್ಮೆಂಟ್ ಆಗುತ್ತೆ. ಆ ಸ್ಟೇಟ್ಮೆಂಟ್ ಗಳನ್ನ ಮಾಡಿಕೊಂಡು ಈ ಸಂಪೂರ್ಣ ತನಿಖೆಯನ್ನು ಮಾಡಬೇಕಾಗುತ್ತೆ. ತದನಂತರವೇ ಇದು ಆತ್ಮಹತ್ಯೆಯೋ ಅಥವಾ ಆತ್ಮಹತ್ಯೆಗೆ ಪ್ರಚೋದನೆಯೋ ಅಂತ ಹೇಳೋದನ್ನ ಅಲ್ಲಿ ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮೇನ್ಲಿ ಮತ್ತೊಂದು ಅಂದ್ರೆ, ಈ ಎಫ್ಐಆರ್ ಅನ್ನ ದಾಖಲು ಮಾಡ್ಕೊಳ್ಬೇಕು ಅಂದ್ರೆ ಅವ್ರ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ವರ್ಗೂ ಕಾಯ್ತಾರ? 100% ಏನಂತಂದ್ರೆ, ಒಂದು ಕಡೆ ಏನಂತಂದ್ರೆ ಎಫ್ಐಆರ್ ಈಗ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಎಲ್ಲಿ ನನಗೆ ಇಮಿಡಿಯೇಟ್ ಆಗಿ ಸಿಗುತ್ತೆ ಅಂತ ಹೇಳಿದ್ರೆ, ಹಾಸ್ಪಿಟಲ್ ಮರಣೋತ್ತರ ಪರೀಕ್ಷೆ ಮಾಡಿದಾಗಲೇ ಒಂದು 90% ಆಫ್ ಇದು ನಿಮಗೆ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಸಿಕ್ಕಿದಂಗೆ ಆಗಿರುತ್ತೆ.
ಯಾಕಂದ್ರೆ ಅಲ್ಲಿ ಮಾಡುವಂತಹ ವೈದ್ಯಾಧಿಕಾರಿ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಸಂಪೂರ್ಣ ಮರಣೋತ್ತರ ಪರೀಕ್ಷೆ ಮಾಡ್ಬೇಕಾದ್ರೆ ದೇಹದ ಮೇಲೆ ಆಗಿರುವಂತಹ ಗಾಯಗಳಿರ್ಬೋದು ಅಥವಾ ಬೇರೆ ಅನ್ಯೂಜಲ್ ಮಾರ್ಕ್ಸ್ ಏನಾದ್ರು ಬಾಡಿ ಮೇಲೆ ಬಿದ್ದಿದ್ಯಾ ಅಂತ ಹೇಳೋದು, ಕೈಕಾಲು ಮುರಿದಿರುವಂತದ್ದಾಗಿರ್ಬೋದು, ಅದು ಮೇಲಿಂದ ಬಿದ್ದಾಗ ಕೈಕಾಲಿಗೆ ಏನೋ ರೇಟ್ ಆಗಿದ್ಯಾ ಅಥವಾ ಬೇರೆ ಯಾರಾದ್ರೂ ಮುರಿದಿದಾರಾ ಅಥವಾ ಮೈ ಮೇಲೆ ಯಾವ್ದಾದ್ರು ಮಾರಕಾಸ್ತ್ರಗಳಿಂದ ಓಕೆ ನರೇಂದ್ರ, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಅದನ್ನ ನೋಡೋಣ. ಐಟಿ ಡಿಜಿ ಬಾಲಕೃಷ್ಣನ್ಗೆ ಕಾದಿದ್ಯಾ ಸಂಕಷ್ಟ ಅನ್ನುವ ಪ್ರಶ್ನೆ ಈಗ ಎದ್ದಿರುವಂತದ್ದು. ಬಾಲಕೃಷ್ಣನ್ ವಿರುದ್ಧ ದಾಖಲಾಗುತ್ತಾ ಎಫ್ಐಆರ್? ಹಾಗಾದ್ರೆ ಸಿದ್ಧಾರ್ಥ ಕಡೆ ಪತ್ರದಲ್ಲಿ ಐಟಿ ಡಿಜಿ ಎಂದು ಉಲ್ಲೇಖವನ್ನ ಮಾಡಿದ್ರು. ಬಾಲಕೃಷ್ಣನ್ ವಿರುದ್ಧ ಕಿರುಕುಳದ ಆರೋಪವನ್ನ ಕೂಡ ಮಾಡಿರ್ತಾರೆ ಸಿದ್ಧಾರ್ಥ್ ಅವರು. ಅವರ ಕೊನೆಯ ಪತ್ರದಲ್ಲಿ ಐಟಿ ಡಿಜಿ ಆಗಿರುವಂತ ಬಾಲಕೃಷ್ಣನ್ಗೆ ಸಂಕಷ್ಟ ಕಾದಿದೆಯಾ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಹಿಂದೆ ನಿವೃತ್ತಿ ಆಗ್ತಾ ಇದ್ದಾರೆ ಬಾಲಕೃಷ್ಣನ್ ಅವರು, ಅವರ ಅವಧಿ ಮುಗಿತಾ ಇದೆ ಇವತ್ತಿಗೆ. ಬಾಲಕೃಷ್ಣನ್ ವಿರುದ್ಧ ಕಿರುಕುಳದ ಆರೋಪವನ್ನ ಮಾಡಲಾಗಿತ್ತು. ಐಟಿ ಡಿಜಿ ಆಗಿರುವಂತ ಬಾಲಕೃಷ್ಣನ್ ಅವರು ಕರ್ನಾಟಕದ ಐಟಿ ಡಿಜಿ ಆಗಿದ್ದಾರೆ. ಬಾಲಕೃಷ್ಣನ್ ವಿರುದ್ಧ ಕಿರುಕುಳದ ಆರೋಪ ಕೇಳಿ ಬಂದಿತ್ತು. ತಮ್ಮ ಕಡೆ ಪತ್ರದಲ್ಲಿ ಈ ಬಗ್ಗೆ ಉಲ್ಲೇಖವನ್ನ ಮಾಡಿದ್ರು ಸಿದ್ಧಾರ್ಥ್ ಅವರು. ಅದನ್ನೇ ನಾವು ಈಗಷ್ಟೇ ಹೇಳ್ತಾ ಇದ್ದಿದ್ದಂತೂ, ಅದನ್ನೇ ಅಂದ್ರೆ ಡೆತ್ ನೋಟ್ ಅಂತ ಪರಿಗಣಿಸ್ತಾರ ಪೊಲೀಸರು, ಎಫ್ಐಆರ್ ಅನ್ನ ದಾಖಲು ಮಾಡ್ತಾರ ಅನ್ನೋದನ್ನ, ಅದನ್ನೇ ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು ನರೇಂದ್ರ ಅವರು. ಹಿಂದೆ ನಿವೃತ್ತಿ ಆಗ್ತಾ ಇದ್ದಾರೆ ಬಾಲಕೃಷ್ಣನ್. ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಎಸ್ ನರೇಂದ್ರ, ನೋಡ್ತಾ ಇದೀವಿ ಇಲ್ಲಿ ಬಾಲಕೃಷ್ಣನ್ ಅಂದ್ರೆ ಈ ಹಿಂದಿನ ಐಟಿ ಡಿಜಿ ಅಂತ ಅವರು ಮೆನ್ಷನ್ ಮಾಡ್ತಾರೆ. ಐಟಿ ದಾಳಿ ಆದಂತ ಸಂದರ್ಭದಲ್ಲಿ 2018ರ ದಿನಾಂಕವನ್ನು ಕೂಡ ಮೆನ್ಷನ್ ಮಾಡಿದಂತ ಹಿನ್ನೆಲೆಯಲ್ಲಿ ಆ ವರ್ಷವನ್ನ ಅವಾಗ ಡಿಜಿ ಆಗಿದ್ದು ಬಾಲಕೃಷ್ಣನ್. ಸೊ ಅವರಿಗೆ ಸಂಕಷ್ಟ ಎದುರಾಗ್ಬೋದಾ ಅಂತ, ಅವರನ್ನ ವಿಚಾರಣೆ ಮಾಡ್ಬೋದಾ ಅಂತ, ಅವರ ಒತ್ತಡ ಇತ್ತು ಅಂತ. ಆಬ್ವಿಯಸ್ಲಿ ಪೃಥ್ವಿ, ಇಂಥ ಕೇಸ್ಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಅದು ಡಿಜಿ ಆಗಿರ್ಬೋದು ಅಥವಾ ಈ ದೇಶದ ಪ್ರಧಾನಿಯ ಹೆಸರು ಬರ್ಬೇಕು, ಅದಕ್ಕೇನೋ ಸಾಕ್ಷ್ಯಾಧಾರಗಳನ್ನು ಒದಗಿಸ್ತಾರೆ, ಎಲ್ಲರನ್ನೂ ಕೂಡ ತನಿಖೆ ಮಾಡಬೇಕಾದಂತಹ ಪರಿಸ್ಥಿತಿ ಪೊಲೀಸರಿಗೆ ಇದ್ದೇ ಇದೆ, ತನಿಖೆ ಮಾಡೇ ಮಾಡ್ತಾರೆ. ಡಿಜಿಯನ್ನ ಇಲ್ಲಿ ಎಫ್ಐಆರ್ ಒಳಗಡೆ ಹೆಸರು ಇಲ್ಲದ ಕಾರಣ ಅವರು